ಪ್ರಸ್ತುತ ನಾನು ಬಂಡಿಗಡಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂತಹ ಎಂ.ಎಸ್. ಶ್ರೀನಿವಾಸ್ ಎಂಬ ನಾನು ಈ ಹಿಂದೆ ಪೆರಿಯದವರು ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅದೇ ಊರಿನ ರಾಮಚಂದ್ರ ಚಿವಟ್ನಾಳ ಇವರ ಸಂಪರ್ಕದಿಂದ ಬ್ರಾಹ್ಮಣ ಮಿತ್ರ ವೇದಿಕೆಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಹರ್ಷ ಮತ್ತು ಸಂಗಡಿಗರ ಪರಿಚಯವಾಯಿತು. ಈ ಪರಿಚಯದ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನು ನಾವು ಕೇಳಿ ತಿಳಿದಾಗ ಸಮಾಜದ ಅಭಿವೃದ್ಧಿಗೆ ಸಮಾನ ಮನಸ್ಕ ಯುವತಿಯರೆಲ್ಲ ಸೇರಿ, ಮಲೆನಾಡಿನ ಯುವತಿಯರೆಲ್ಲ ಸೇರಿ ಒಂದು ವಾಟ್ಸಪ್ ಗ್ರೂಪನ್ನು ಪ್ರಾರಂಭಿಸಿ ಅದರ ಮುಖಾಂತರ ಸಂಘಟನೆಯನ್ನು ಮಾಡುವ ಉದ್ದೇಶವನ್ನಿಟ್ಟುಕೊಂಡು ಈಗಾಗಲೇ ಅದು ಚಾಲ್ತಿಗೆ ಬಂದಿರತಕ್ಕಂಥ ವಿಚಾರವನ್ನು ನಮಗೆ ತಿಳಿಸಿದರು. ಈ ಸಂಘದ ಕೆಲಸ ಕಾರ್ಯಗಳೇನು ಎಂಬ ಬಗ್ಗೆ ವಿಮರ್ಶೆ ಮಾಡಿದಾಗ ಈ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಹರ್ಷ ಅವರ ಕೆಲವೊಂದು ವಿಚಾರಗಳನ್ನು ತಿಳಿಸಿದರು. ಅದರಲ್ಲಿ ತೀರಾ ಸಂಕಷ್ಟದಲ್ಲಿರತಕ್ಕಂತಹ ಓದುವ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು, ಹಾಗೆ ಅಪಘಾತಕ್ಕೆ ಒಳಗಾಗಿ ಆರ್ಥಿಕವಾಗಿ ತೊಂದರೆಗೆ ಒಳಪಟ್ಟಿರತಕ್ಕಂತಹ ಜನರಿಗೆ ವೈದ್ಯಕೀಯ ಸೌಲಭ್ಯವನ್ನು ಕೊಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹಾಗೆ ಸಂಕಷ್ಟದಲ್ಲಿ ದುಡಿಮೆ ಇಲ್ಲದೆ ಇರತಕ್ಕಂತಹ ಬಡ ಕುಟುಂಬಗಳಿಗೆ ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು, ಹಾಗೆ ಎಲೆಮರೆಕಾಯಿಯಂತೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಸಮಾಜದ ಎದುರಿನಲ್ಲಿ ಎಲೆಮರೆಕಾಯಿಯಂತಿರತಕ್ಕಂತಹ ಸಾಧಕರನ್ನು ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹಾಗೆ ಇನ್ನು ಸಂಜೀವಿನಿ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ, ಹಾಗೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು, ಹಾಗೆ ಇತ್ತೀಚಿನ ಕೊರೋನಾ ಸಂದರ್ಭದಲ್ಲಿ ಸುಮಾರು 45 ಕುಟುಂಬಗಳಿಗೆ 1,00,000 ರೂಪಾಯಿ ಅನುದಾನದಲ್ಲಿ ಆಹಾರದ ಕಿಟ್ಟನ್ನು ಮತ್ತು ಮೆಡಿಸಿನ್ ಅನ್ನು ಒದಗಿಸಿರ್ತಕ್ಕಂತಹ ವಿಚಾರವನ್ನು ತಿಳಿದು ಬಹಳ ಸಂತೋಷವಾಯಿತು. ಈ ಸಂಕಷ್ಟದ ಜನರ ಕಣ್ಣೀರನ್ನು ಒರೆಸ್ತಕ್ಕಂಥ ಈ ಸಂಘ ಚಿರವಾಗಿ ಬೆಳೆಯಲಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಶಯವಾಗಿತ್ತು. ಹೀಗೆ 10-18 ಯೋಜನೆಗಳನ್ನು ಹಾಕಿಕೊಂಡು ಈ ಸಂಘ ಅಭಿವೃದ್ಧಿಯತ್ತ ಸಾಕ್ತಕ್ಕಂಥದ್ದನ್ನು ತಿಳಿದು ನಾನು ನಮ್ಮ ಶಾಲೆಯ ಕುಂದುಕೊರತೆಗಳನ್ನು ಅವರಲ್ಲಿ ನಿವೇದಿಸಿಕೊಂಡಾಗ ಅವರು ಈ ಶಾಲೆಯ ವಿಚಾರವನ್ನು ತಿಳಿದು ನಿಮ್ಮ ಶಾಲೆಗೆ ಅಗತ್ಯವಾಗಿರ್ತಕ್ಕಂತಹ ಒಂದು ಸಹಕಾರವನ್ನು ನೀಡುವ ಹೊಣೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದಾಗ ಅವರು ಒಂದಿನ ಶಾಲೆಗೆ ಬಂದು ನಮ್ಮ ಶಾಲೆಯನ್ನು ವೀಕ್ಷಿಸಿದಾಗ ಅವರಲ್ಲಿ ಮೊದಲಿಗೆ ಕಂಡಿರ್ತಕ್ಕಂಥದ್ದು ಶಾಲೆಯನ್ನು ಸೌಂದರ್ಯೀಕರಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ನಮ್ಮ ಶಾಲೆಯ 8 ಕೊಠಡಿಗಳಿಗೆ ಅತ್ಯುನ್ನತವಾಗಿರ್ತಕ್ಕಂತಹ ಬಣ್ಣವನ್ನು ಬಳಸಿಕೊಂಡು ಉತ್ತಮವಾದ ರೀತಿಯಲ್ಲಿ ಸುಣ್ಣ ಬಣ್ಣವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ಪಾಠೋಪಕರಣ, ಪೀಠೋಪಕರಣ, ಪಠ್ಯಪುಸ್ತಕ ಮತ್ತು ಧನ ಸಹಾಯವನ್ನು ನೀಡುವುದರೊಂದಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಆ ಶಾಲೆಗೆ 2 ಕಂಪ್ಯೂಟರ್ನ ಒದಗಿಸತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಹೀಗೆ ನಾನಾ ತರಹದ ಸಹಾಯವನ್ನು ಮಾಡುವುದರೊಂದಿಗೆ ಮಲೆನಾಡಿನ ಮೂಲೆಯಲ್ಲಿರತಕ್ಕಂಥ ಒಂದು ಶಾಲೆಯನ್ನು ಅಭಿವೃದ್ಧಿಯ ಪಥದ ದಾರಿಗೆ ತಂದಿರತಕ್ಕಂಥ ಈ ಸಂಘ ಸದಾ ಚಿರಾಯುವಾಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಹಾಗೆ ನಾನು ಈಗ ಬಂಡಿಗಡಿ ಶಾಲೆಯಲ್ಲಿ ಶತಮಾನವನ್ನು ಕಂಡಿರ್ತಕ್ಕಂತಹ ಶಾಲೆಯ ವಿಚಾರದ ಬಗ್ಗೆ ಮಾತನಾಡಿ ಅಲ್ಲೂ ಸಹ ಅನೇಕ ಸಮಸ್ಯೆಗಳ ಇರುವುದನ್ನು ಅವರ ಗಮನಕ್ಕೆ ತಂದಾಗ ನಮ್ಮ ಸಂಘದಿಂದ ಏನು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯನೋ ಅದನ್ನು ನಿಮ್ಮ ಶಾಲೆಗೂ ಸಹ ಮಾಡುವ ಭರವಸೆಯನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರನ್ನ ನಮ್ಮ ಶಾಲೆಗೆ ಒಮ್ಮೆ ಬನ್ನಿ ಎಂಬುದರ ಬಗ್ಗೆ ತಿಳಿಸಿದಾಗ ಅವರು ಸಂತೋಷದಿಂದ ಬರ್ತೇವೆ, ನಮ್ಮ ಕೈಲಾಗಿರತಕ್ಕಂಥ ಸಹಕಾರವನ್ನು ನೀಡ್ತೇವೆ ಅಂತ ಹೇಳ್ತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಂತಹ ಒಂದು ಬ್ರಾಹ್ಮಣ ಮಿತ್ರ ವೇದಿಕೆ ಮತ್ತು ಅದರ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಿನಿಂದ, ಶಿಸ್ತಿನಿಂದ ಹಾಗೂ ಸಹಕಾರದ ಮನೋಭಾವವನ್ನು ಸಂಘದಲ್ಲಿ ರೂಢಿಸಿಕೊಳ್ಳುತ್ತಾ ಈ ಸಂಘದ ಚಟುವಟಿಕೆಗಳು ಉತ್ತಮವಾಗಿ ನಡೆಯಲಿ ಎಂಬ ಹಾರೈಕೆಯೊಂದಿಗೆ ಆ ಸಂಘ ಮತ್ತು ಆ ಪದಾಧಿಕಾರಿಗಳನ್ನು ಶುಭ ಹಾರೈಸುತ್ತೇನೆ. ಜೈ ಬ್ರಾಹ್ಮಣ ಮಿತ್ರ ವೇದಿಕೆ.